ಮೈಸೂರು ಕ್ಷೇತ್ರಕ್ಕಾಗಿ ಮೈತ್ರಿ ಪಕ್ಷಗಳ ಹಗ್ಗಜಗ್ಗಾಟ ಸಿದ್ದು ನಿವಾಸದಲ್ಲಿ ತಡರಾತ್ರಿ ಸ್ಥಳೀಯ ನಾಯಕರ ಸಭೆ ಅಖಾಡಕ್ಕೆ ಇಳಿಯಲು ಸಿದ್ದುಗೆ ಮನವಿ. ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾರ ತೆಕ್ಕೆಗೆ ಬೀಳುತ್ತೆ ಮೈಸೂರು ಕ್ಷೇತ್ರ ಅನ್ನೋದು. ಮೈಸೂರು ಕ್ಷೇತ್ರ ಜೆಡಿಎಸ್ का कांग्रेस का? जेडीएस के मैसूर बिट्टु कोडुत्ता कांग्रेस. ಯಾರ ತೆಕ್ಕೆಗೆ ಬೀಳುತ್ತೆ ಮೈಸೂರು ಕ್ಷೇತ್ರ ಅನ್ನುವ ಕುತೂಹಲ ಗರಿಗೆದರ್ತಾ ಇದೆ. ಮೈಸೂರು ಕ್ಷೇತ್ರ जेडीएस का कांग्रेस का? जेडीएस के कांग्रेस ಮೈಸೂರನ್ನ ಬಿಟ್ಟು ಕೊಡುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಯಾವ ರೀತಿಯಾಗಿ ಗರಿಗೆದರ್ತಾ ಇದೆ ಅಂತ. ಇಲ್ಲಿ ಪ್ರಮುಖವಾದಂತಹ ಕ್ಷೇತ್ರ ಮೈಸೂರು. ಸೊ ಮೈಸೂರನ್ನ ಈ ಬಾರಿ ಕಾಂಗ್ರೆಸ್ ಉಳಿಸಿಕೊಳ್ಳುತ್ತಾ ಅಥವಾ ಬಿಟ್ಕೊಡುತ್ತಾ ಜೆಡಿಎಸ್ಗೆ? ಯಾರ ತೆಕ್ಕೆಗೆ ಹೋಗಲಿದೆ ಮೈಸೂರು ಕ್ಷೇತ್ರ? ಮೈಸೂರು ಉಳಿಸಿಕೊಳ್ಳಲು ಕಾಂಗ್ರೆಸ್ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದೆ. ಜೆಡಿಎಸ್ಗೆ ಬಿಟ್ಟು ಕೊಡಲು ಕೈ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೈಸೂರು ಮುಖಂಡರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ರು. ತಡರಾತ್ರಿಯವರೆಗೂ ಕೂಡ ಕಾವೇರಿಯಲ್ಲಿ ಮಹತ್ವದ ಚರ್ಚೆ ನಡೀತು. ಈ ಒಂದು ಸಂದರ್ಭದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ರು. ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡಬೇಕು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಇದ್ದಾರಾ? ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಹೇಗೆ ಅನ್ನುವ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ನಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಆದ್ರೂ ಯಾರು ಮೈಸೂರಲ್ಲಿ? ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಹೇಗೆ? ಈ ರೀತಿಯಾಗಿ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಅಕಸ್ಮಾತ್ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅಂದ್ರೆ ಯಾರನ್ನ ಸೂಚಿಸಬೇಕು? ಹಾಗಾದ್ರೆ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಮೈಸೂರು ಕೊಡಗು ಕ್ಷೇತ್ರ. ಹೀಗಾಗಿ ನಮಗೆ ಕ್ಷೇತ್ರವನ್ನ ಕೇಳಿದ್ದೇವೆ. ಸಭೆ ಬಳಿಕ ಮಾಜಿ ಶಾಸಕರಾಗಿರುವಂತ ವಾಸು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಮೈಸೂರು ಕೊಡಗು ಕ್ಷೇತ್ರ. ಸೊ ಹೀಗಾಗಿ ನಾವು ಈ ಕ್ಷೇತ್ರವನ್ನ ಕೇಳಿದ್ದೇವೆ. ನಮ್ಮಲ್ಲೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಖುಷಿನೇ ನಮ್ಗೆ, ಅವ್ರು ಸ್ಪರ್ಧೆ ಮಾಡಿದ್ರೆ ಅದಕ್ಕಿಂತ ಖುಷಿ ಬೇಕಾ ಅಂತ ಕೂಡ ಮಾತನಾಡಿದ್ದಾರೆ. ಮೊದಲು ಕ್ಷೇತ್ರ ಯಾರಿಗೆಂದು ಫೈನಲ್ ಆಗ್ಲಿ ಅಂತ ಕೂಡ ಮಾಜಿ ಶಾಸಕರಾಗಿರುವಂತ ವಾಸು ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ತುಂಬಾ ಖುಷಿ, ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡೋದು ಅಕಸ್ಮಾತ್ ಸಿದ್ದರಾಮಯ್ಯನವರೇ ಫಿಕ್ಸ್ ಆದ್ರೆ ಗೆದ್ದೇ ಗೆಲ್ತಾರೆ. ಈ ರೀತಿಯಾದಂತ ಲೆಕ್ಕಾಚಾರಗಳ ಬಗ್ಗೆನೂ ಕೂಡ ಮಾತನಾಡಲಾಗಿದೆ. ಮತ್ತೆ ಇನ್ನು ಯಾರು ಸ್ಪರ್ಧೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಚರ್ಚೆ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ಬಿಟ್ಕೊಟ್ರು ನಾನು 10 ಅಡಿ ಹಿಂದೆ ಇರ್ತೀನಿ ಅಂತಾನು ಹೇಳಿದ್ದೀನಿ. ಸ್ಪರ್ಧೆಯಿಂದ ಆಕಾಂಕ್ಷಿನೂ ಆಗಲ್ಲ. ಅದೇ ರೀತಿ ಹೈಕಮಾಂಡ್ ಏನಾದರೂ ಅವ್ರಿಗೆ ಬಿಟ್ಕೊಟ್ರೆ ನಾವು ದೂರ ಇರ್ತೀವಿ. ದೇವೇಗೌಡರಿಗೆ ಬಿಟ್ಕೊಟ್ಟಿದ್ದೆ ಆದ್ರೆ ಅಂತ ಅವತ್ತು ಹೇಳಿದೀವಿ. ಬಟ್ ಎಲ್ಲರೂ ಇವತ್ತಿಗೂ ಅದಕ್ಕೆ ಭದ್ರ ಆಗ್ತೀವಿ. ಆದರೆ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಅವರು ಸ್ಪರ್ಧೆ ಮಾಡೋ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ನಾವು ಮಾತ್ರ ಸ್ಪರ್ಧೆ ಮಾಡೋದ್ರಲ್ಲಿ ಆಕಾಂಕ್ಷಿಗಳು ಇದ್ದೀವಿ, ಮಾಜಿ ಶಾಸಕರುಗಳು ಇದ್ದೀವಿ. ಈ ಸ್ಥಾನವನ್ನ ನಾವೇ ಉಳಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಾಯ ತರಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ನಾವು 3 ಬಾರಿ ಬಿಜೆಪಿ ಅವರು ಗೆದ್ದಿದ್ದಾರೆ ಅಷ್ಟೇ. ಸ್ವಲ್ಪ ಮತದಲ್ಲಿ ನಾವು ಕಳೆದ ಸಾರಿ ವಿಶ್ವನಾಥ್ ಅವರು ನಮ್ಮಿಂದ ಕಳ್ಕೊಂಡು ಅಷ್ಟೇ. ಅದು ಬಿಟ್ಟು
ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಲೋಕಸಭೆ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ಮೈತ್ರಿ ಪಕ್ಷದಲ್ಲಿ, ಅದರಲ್ಲೂ ಮೈಸೂರು ಕ್ಷೇತ್ರವನ್ನ ಬೇಕೇ ಬೇಕು ಅಂತ ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಯಾವ ರೀತಿಯಾದಂತಹ ಒತ್ತಡವನ್ನ ಹೇರೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ? ಪೃಥ್ವಿರಾಜ್, ನಾಳೆನೆ ದೆಹಲಿಯಲ್ಲಿ ಕಾಂಗ್ರೆಸ್ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಈ ಸಭೆ ಇದ್ದಾಗಲೂ ಕೂಡ ಇನ್ನು ಸೀಟು ಯಾರಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಗೊಂದಲ ದೋಸ್ತಿ ಪಕ್ಷಗಳಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮೈಸೂರು ಕ್ಷೇತ್ರವನ್ನ ಜೆಡಿಎಸ್ ನವರು ನಮಗೆ ಬೇಕು ಅಂತಕ್ಕಂತಹ ಒಂದು ಒತ್ತಡವನ್ನ ಕಾಂಗ್ರೆಸ್ ಮುಖಂಡರ ಮೇಲೆ ಹೇರಿದ್ರೆ, ಮತ್ತೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರ ಮೇಲೆ ಒಂದು ಒತ್ತಡವನ್ನು ಹೇರಿದ್ದಾರೆ. ಮೈಸೂರು ಕ್ಷೇತ್ರವನ್ನ ನಮಗೆ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮನವಿಯನ್ನ ನಿನ್ನೆ ಎಲ್ಲ ಮುಖಂಡರು ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನ ಸಿದ್ದರಾಮಯ್ಯನವರ ಮೇಲೆ ಮೈಸೂರು ಕಾಂಗ್ರೆಸ್ ಮುಖಂಡರು ತಂದಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ 16 ಲೋಕಸಭಾ ಚುನಾವಣೆಗಳು ನಡೆದಿದೆ. ಈ 16 ಲೋಕಸಭಾ ಚುನಾವಣೆಗಳಲ್ಲಿ 13ರಲ್ಲಿ ಒಂದು ಕಾಂಗ್ರೆಸ್ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಹೀಗಾಗಿ ಕೇವಲ 3 ಬಾರಿ ಮಾತ್ರ ಬಿಜೆಪಿ ಗೆದ್ದಿದೆ. ಮೈಸೂರು ಇದುವರೆಗೂ ಕೂಡ ಒಂದು ಕಾಂಗ್ರೆಸ್ನ ಗಟ್ಟಿ ನೆಲೆಯಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ಗೆ ಬಿಟ್ಕೊಡೋದು ಬೇಡ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅಲ್ಲಿ ಗೆಲುವು ನಿಶ್ಚಿತ ಅಂತಕ್ಕಂತಹ ಒಂದು ಮಾತನ್ನು ಕೂಡ ಮೈಸೂರು ಮುಖಂಡರು ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಅಂದ್ರೆ ಎಲ್ಲಿ ಸಿದ್ದರಾಮಯ್ಯನವರು ಕೊಪ್ಪಳದಲ್ಲಿ ಸ್ಪರ್ಧೆ ಮಾಡ್ತಾರ, ಬಾಗಲಕೋಟೆಯಲ್ಲಿ ಸ್ಪರ್ಧೆ ಮಾಡ್ತಾರ, ಮೈಸೂರಲ್ಲಿ ಸ್ಪರ್ಧೆ ಮಾಡ್ತಾರ ಅಂತಕ್ಕಂಥ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಇದೀಗ ಅವರು ಮೈಸೂರು ಲೋಕಸಭಾ ಕ್ಷೇತ್ರ ಕೂಡ ಒಂದು ಸಾಕಷ್ಟು ಅವ್ರ ಮೇಲೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಕೂಡ ಜಾಸ್ತಿ ಆಗಿದೆ. ಆದ್ರೆ ಇನ್ನೂ ಆ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾ ಅಥವಾ ಕಾಂಗ್ರೆಸ್ ತನ್ನಲ್ಲಿ ಉಳಿಸ್ಕೋಬೇಕಾ ಅಂತಕ್ಕಂಥ ಗೊಂದಲ ಇದೆ. ನಾಳೆ ದೆಹಲಿಯಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಆ ಸಭೆಯಲ್ಲಿ ಫೈನಲ್ ಆಗುತ್ತೆ. ಅಲ್ಲಿವರೆಗೂ ನೀವು ಶಾಂತವಾಗಿರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನ ಸಿದ್ದರಾಮಯ್ಯನವರು ಮೈಸೂರು ಮತ್ತು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.